ಫ್ಯಾಮಿಲಿಗೂ ತುಂಬ ಬೇಜಾರಾಗ್ತಾಯಿತ್ತು. ಏನು ಯಾವಾಗಲೂ ಅಡಿ ಬಡಿ ಏನೋ ಪಿಕ್ಚರ್ಗಳೇ ನೋಡಬೇಕಾಯಿತು. ಈ ಪ್ರಾಣಿಗಳು ಮನುಷ್ಯರಿಗೆ ಬಾಂಧವ್ಯ ನೋಡಿ ತುಂಬ ಸಂತೋಷ ಆಯಿತು. ಏನೋ ಒಂಥರ ಖುಷಿ ಆಯಿತು ನೋಡಿದ್ದಕ್ಕೆ. ನಾಯಿ ತುಂಬ ಚೆನ್ನಾಗಿದೆ. ನನ್ನ ನಾಯಿದೆ ಇಷ್ಟ ಆಯಿತು. ಜೀವನದಲ್ಲಿ ನಡೆಯೋದೇ ಇನ್ನು ಮಾಡಿರೋದು. ನಾಯಿಗಳು ಸಾಕಿರ್ತಾರಲ್ಲ, ಸೊ ಅಲ್ಲಿ ಗೊತ್ತಾಗುತ್ತೆ ಅವ್ರವ್ರ ಮನೆಗಳಲ್ಲಿ ಹೇಗೆ ಸಾಕಿರ್ತಾರೆ. ಸೊ ಅದೇ ನಾಯಿ ಇರೋರ್ಗೇ ಅದು ಅದ್ರ ಬಗ್ಗೆ ಗೊತ್ತಾಗೋದು. ಎಲ್ಲನೂ ಚೆನ್ನಾಗಿದೆ ಫಿಲಮ್. ಸೊ ಸಾಂಗ್ಸ್ ಎಲ್ಲ ಹೇಗಿದೆ? ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾಯಿ ಆ್ಯಕ್ಟಿಂಗ್ ಎಲ್ಲ ಆಗಿದೆ. ಅದೇ ಚೆನ್ನಾಗಿದೆ. ನಾಯಿ ಬೆಳೆಸಿದವ್ರಿಗೇ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಹೇಗಿದೆ ಮೂವಿ? ಹೇಗೆ ಮೂವಿ ಏನು ಇಷ್ಟ ಆಯಿತು ನಿಮಗೆ? ನಾಯಿ ಇದು ನಾಯಿ ಸಾಕಿರೋದೇ ನೀವು ಆಡಿಯನ್ಸ್ ಏನು ಹೇಳ್ತೀರಾ ಆ್ಯಕ್ಚುಲಿ ಬಂದು ನೋಡೋಕ್ಕೆ? ಮೂವಿ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿ ಒಳ್ಳೆ ಕಾಮಿಡಿ ಇದೆ, ಎಮೋಷನ್ ಚೆನ್ನಾಗಿದೆ. ಮತ್ತು ನಾಯಿ ಫಿಲಿಮ್ ಇದೆ ಫುಲ್ಲು. ನಾಯಿ ಆ್ಯಕ್ಟಿಂಗ್ ಹೇಗಿದೆ? ನಾಯಿ ತುಂಬ ಚೆನ್ನಾಗಿದೆ. ಮೇಡಮ್ ಮೂವಿ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಏನು ಇಷ್ಟ ಆಯಿತು ನಿಮಗೆ ಅಂತ? ನನ್ನ ನಾಯಿದೆ ಇಷ್ಟ ಆಯಿತು. ಸೊ ಸಾಂಗ್ಸ್ ಪಾರ್ಟ್ ಅಂತೂ ಫುಲ್ ಚೆನ್ನಾಗಿದೆ. ತುಂಬ ಇದಾಯ್ತಾಯಿತು. ನಮ್ಮ ಫ್ಯಾಮಿಲಿಗೂ ತುಂಬ ಬೇಜಾರಾಗ್ತಾಯಿತ್ತು. ಏನು ಯಾವಾಗಲೂ ಅಡಿ ಬಡಿ ಏನೋ ಪಿಕ್ಚರ್ಗಳೇ ನೋಡಬೇಕಾಯಿತು. ಈ ಪ್ರಾಣಿಗಳು ಮನುಷ್ಯರಿಗೆ ಬಾಂಧವ್ಯ ನೋಡಿ ತುಂಬ ಸಂತೋಷ ಆಯಿತು. ಏನೋ ಒಂಥರ ಖುಷಿ ಆಯಿತು ನೋಡಿದ್ದಕ್ಕೆ. ಓಕೆ ನಮ್ಮಲ್ಲಿ ಪ್ರಾಣಿಗಳಿದೆ, ನಮಗೆ ತುಂಬ ಖುಷಿ ಆಯಿತು. ಓಕೆ. ಫಸ್ಟು ನೋಡಿದ್ವಿ, ಸೆಕೆಂಡು ನೋಡಿದ್ವಿ, ತುಂಬ ಖುಷಿ ಆಯಿತು. ಮತ್ತು ಚಾನಲ್ ನೋಡಿದ್ವಿ. ಪ್ರಾಣಿಗಳ ಅನುಬಂಧ, ಮನುಷ್ಯರಿರೋ ಅನುಬಂಧ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಇನ್ಮೇಲೆ ಪ್ರಾಣಿಗಳು ಅಷ್ಟೇ, ಎಲ್ಲ ಪ್ರಾಣಿಗಳು ಅಷ್ಟೇ ತುಂಬ ಪ್ರೀತಿಸಿರಿ, ಮನುಷ್ಯರ ಥರನೇ ಪ್ರೀತಿಸಿರಿ. ಅವಕ್ಕೂ ಒಂದು ಹೃದಯ ಇದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಾಂಗ್ಸ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ. ಮತ್ತು ಪ್ರಾಣಿಗಿರ ಇದು ತುಂಬ ಚೆನ್ನಾಗಿದೆ. ಅವರು ಹೀರೋ ತುಂಬ ಇದು ಮಾಡಿದ್ದಾರೆ, ಸಫರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಜೀವನದಲ್ಲಿ ನಡೆಯೋದೇ ಇನ್ನು ಮಾಡಿರೋದು. ನಾಯಿಗಳು ಸಾಕಿರ್ತಾರಲ್ಲ, ಸೊ ಅಲ್ಲಿ ಗೊತ್ತಾಗುತ್ತೆ ಅವ್ರವ್ರ ಮನೆಗಳಲ್ಲಿ ಹೇಗೆ ಸಾಕಿರ್ತಾರೆ. ಸೊ ಅದನ್ನೇ ಈ ಸಿನಿಮಾಗೆ ಮಾಡಿದ್ದಾರೆ ಅಷ್ಟೇ. ಇದು ನಿಜವಾಗೂ ನಡೆದಿರೋದು. ನಮ್ಮ ಮನೇಲೂ ಕೂಡ ಹಿಂಗೆ ಇರೋದು. ಈ ಒಂದು 2016 ನಮ್ಮದು ನಾಯಿ ಒಂದು ಐಶು ಅಂತ ಒಂದು ಸ್ವಲ್ಪ ಇತ್ತು. ಸೊ ಅದು ನಾನು ತುಂಬ ಬೇಡ್ಕೊಂಡಿದ್ದೆ ಅವಾಗ ಒಂದು ಸರ್ತಿ, ನೀನು ನನ್ನ ಮಗಳಾಗಿ ಬಾ ಅಂತ ನಾನು ಕೇಳ್ಕೊಂಡಿದ್ದೆ. ಸೊ ಅದು 2020 ಕೊರೋನಾ ಟೈಮಲ್ಲಿ ಅದು ನನಗೆ ರಿಟರ್ನ್ ಆಗಿ ನನ್ನ ಮನೆಗೆ ಬಂತು. ಸೊ ಅದಾಗ ಇವಾಗ ನಾನು ಅದನ್ನು ಐಶು ಅಂತಲೇ ನಾನು ನೇಮ್ ಇಕ್ಕಿದ್ವಿ. ಹಿಂಗೆ ಈಗ ಸಾಕ್ತಾ ಇದ್ದೀವಿ. ಇದು ನಿಜ ಜೀವನದಲ್ಲಿ ನಡೆಯೋದೇ, ಪುನರ್ಜನ್ಮ ಅನ್ನೋದು ಇದ್ದೇ ಇರುತ್ತೆ. ಅದೇ ಸಿನಿಮಾಗೆ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಸರ್ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಮೂವಿ ಹೇಗಿದೆ? ಮೂವಿ ತುಂಬ ಚೆನ್ನಾಗಿದೆ. ನಾಯಿ ಬಗ್ಗೆ ನಮ್ಮ ಮನೇಲಿ ತುಂಬ ನಾಯಿ ಇದೆ. ನಮ್ಮ ಮನೆಯಲ್ಲೇ ಫೀಲ್ ಆದಂಗೆ ಆಯಿತು. ತುಂಬ ಖುಷಿ ಆಯಿತು. ಸೊ ಇಷ್ಟು ದಿನ ಏನು ಮಾಡ್ತಿದ್ವಿ, ಮನುಷ್ಯರಿಗೆ ಜನ್ಮ ಇದೆ ಅಂತ ನೋಡ್ತಿದ್ದೀವಿ. ನಾಯಿಯು ಕೂಡ ನಮ್ಮ ಇಷ್ಟಪಟ್ಟಾಗ ಅದಕ್ಕೂ ಪುನರ್ಜನ್ಮ ಬಂದೇ ಬರುತ್ತೆ ಅಂತ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ಮೂರು ತಿಂಗ್ ಏನು ಹೇಳಬೇಕಂದ್ರೆ, ಅಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಮಾಡಿದ್ದಾರಲ್ಲ, ನಮ್ಮ ಅಣ್ಣನ ಮಗನೇ ಯುವ ಅಂತ, ಅವ್ನ ಫ್ಯೂಚರ್ಗೂ ಸಹ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.